ನಮಸ್ಕಾರ. ನನ್ನ ಹೆಸರು ಶರಣಬಸಪ್ಪ. ನಾವು ಇವತ್ತು ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಒಂದು ಶಿಬಿರದಲ್ಲಿ ಇದ್ದೀವಿ. ಎರಡನೇ ದಿನವಾದ ಇಂದು ಸಾಹಿತ್ಯ ಚಂದನ ಪುಸ್ತಕದಲ್ಲಿರುವ 15ನೇ ಅಧ್ಯಾಯ ನನಗೆ ಕೊಟ್ಟಿರೋದು. ಅದರಲ್ಲಿ ಡಾಕ್ಟರ್ SR ಲೀಲಾ ಸಂಸ್ಕೃತ ಉಪನ್ಯಾಸಕಿಯಾಗಿ ಹೆಸರುವಾಸಿ, ಸಂಸ್ಕೃತ ಲೇಖಕಿಯಾಗಿ ಗುರುತಿಸಲ್ಪಟ್ಟಿದ್ದಾರೆ. ಸಂಸ್ಕೃತ ನಾಟಕಗಳ ಬಗ್ಗೆ ಇವರಿಗೆ ವಿಶೇಷ ಒಲವು. ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯೆಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಜೀವನ ಸುಗಮವಾಗಬೇಕಾದರೆ ಕ್ರಿಯಾಶಕ್ತಿಯೊಂದಿಗೆ ಜ್ಞಾನ ಸಂಗಮವಾಗಬೇಕು. ಒಂದು ನಿರ್ದಿಷ್ಟ ಕ್ಷೇತ್ರ, ಒಂದು ನಿರ್ದಿಷ್ಟ ಗುರಿ ಯಾವುದೇ ವ್ಯಕ್ತಿಯನ್ನು ಆ ಕ್ಷೇತ್ರದಲ್ಲಿ ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯುತ್ತವೆ. ಸಂಸ್ಕೃತ ಭಾಷೆಯಲ್ಲಿ ಅಧ್ಯಯನ, ಸಂಸ್ಕೃತಕ್ಕೆ ಸಂಬಂಧಿಸಿದ ಕೃತಿಗಳ ರಚನೆ, ಸಂಸ್ಕೃತ ನಾಟಕಗಳ ಅಭಿನಯ, ಸಂಸ್ಕೃತ ನಾಟಕಗಳ ರಚನೆ, ಹೀಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಡಾಕ್ಟರ್ SR ಲೀಲಾ ಅವರು ನಮ್ಮ ಬೆಳಗು ಅತಿಥಿ. ಡಾಕ್ಟರ್ SR ಲೀಲಾ ಅವರು ಸಂಸ್ಕೃತದಲ್ಲಿ MA ಪದವಿಯನ್ನು ಗಳಿಸಿಕೊಂಡು ದಾಕ್ಷಿಣ್ಯತೆ ಕವಿಯತ್ರಿಯವರು ಎಂದು ಮಹಾಪ್ರಬಂಧವನ್ನು ಬರೆದು ಬೆಂಗಳೂರು ವಿಶ್ವವಿದ್ಯಾಲಯದಿಂದ PhD ಪದವಿ ಗಳಿಸಿದ್ದಾರೆ. ಮದ್ರಾಸು ವಿಶ್ವವಿದ್ಯಾಲಯದಿಂದ MPhil ಪದವಿ ಗಳಿಸಿಕೊಂಡರು. ಅಭಿನವ ತರಂಗ ನಾಟಕ ಶಾಲೆಯಿಂದ ಡಿಪ್ಲೊಮಾ ಪಡೆದಿದ್ದಾರೆ. ಆಚಾರ್ಯ ಸಂಜೆ ಕಾಲೇಜಿನಲ್ಲಿ ಅಧ್ಯಾಪನ ವೃತ್ತಿ ಆರಂಭಿಸಿ NMKRV ಮಹಿಳಾ ಕಾಲೇಜಿನಲ್ಲಿ ಸಂಸ್ಕೃತ ಪ್ರಾಧ್ಯಾಪಕಿಯಾಗಿ 30 ವರ್ಷಗಳ ಅಧ್ಯಾಪನದ ಅನುಭವ ಇವರದು. ಇತರ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಅತಿಥಿ ಅಧ್ಯಾಪಕಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಅನೇಕ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡು ನಾಟಕೋತ್ಸವ, ಸಮ್ಮೇಳನ, ವಿಚಾರಗೋಷ್ಠಿಗಳ ಆಯೋಜನಾ ಕೌಶಲ್ಯಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇವರ ಪ್ರಕಾಶಿತ ಗ್ರಂಥಗಳು 8, ಪ್ರಸಿದ್ಧ ಸಂಪುಟಗಳಿಗೆ, ಸಂಶೋಧನಾ ಪತ್ರಿಕೆಗಳಿಗೆ ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ಹಲವಾರು ದಿನಪತ್ರಿಕೆ, ನಿಯತಕಾಲಿಕೆಗಳಲ್ಲಿ ಪ್ರಸಕ್ತ ವಿಷಯಗಳಲ್ಲದೆ ಸಾಹಿತ್ಯಕ ಬಗ್ಗೆ ವಿಚಾರ ಲೇಖನಗಳು ಪ್ರಕಟವಾಗಿವೆ. ನಿರ್ದೇಶನ, ಅಭಿನಯ, ಧ್ವನಿ ಮುದ್ರಣ ಕಾರ್ಯಗಳಲ್ಲಿಯೂ ತೊಡಗಿಸಿಕೊಂಡು ಅನುಭವವನ್ನು ಸಂಪಾದಿಸಿಕೊಂಡಿದ್ದಾರೆ. ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಕೆಲವು ರೂಪಕಗಳು ಪ್ರಸಾರವಾಗಿವೆ. ಇವರ ಸೇವೆಯನ್ನು ಗಮನಿಸಿ ಹಲವಾರು ಸಂಸ್ಥೆಗಳು ಇವರನ್ನು ಗೌರವಿಸಿವೆ. ಧನ್ಯವಾದಗಳು.